ಪೆನ್ನು ಹಿಡಿಯಬೇಕಿದ್ದ ಮಕ್ಕಳ ಕೈಯಲ್ಲಿ ತರಕಾರಿ ಪಾತ್ರೆ. ಪಾಠ ಕಲಿಯಲು ಬಂದ ವಿದ್ಯಾರ್ಥಿಗಳ ಕೈಯಿಂದ ಪಾತ್ರೆ ವಾಶ್. ಬುಕ್ಕು ಪೆನ್ನು ಹಿಡಿದು ಪಾಠ ಕಲಿತು ಭವಿಷ್ಯದಲ್ಲಿ ಸಾಧನೆ ಮಾಡಬೇಕೆಂಬ ಕನಸಿರೋ ಮಕ್ಕಳ ಕೈಯಲ್ಲಿ ಬಿಸಿಯೂಟದ ಅಡುಗೆ ತಯಾರಿ ಜೊತೆಗೆ ಪಾತ್ರೆ ತೊಡಿಸಲಾಗ್ತಿದೆ. ಹೌದು, ಶಿರಾ ತಾಲೂಕಿನ ಮೇಳೆಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸುತ್ತಿದ್ದಾರೆ ಅಂತ ನಾಗರಿಕರು ಆರೋಪ ಮಾಡುತ್ತಿದ್ದಾರೆ. ಶಿರಾ ತಾಲೂಕಿನ ಮೇಳೆಕೋಟೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 7ನೇ ತರಗತಿಯವರೆಗೆ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದು ಸುಮಾರು 69 ಮಂದಿ ವಿದ್ಯಾರ್ಥಿಗಳಿದ್ದಾರೆ. ಅಲ್ಲದೆ ಒಬ್ಬರು ಶಿಕ್ಷಕರು ಹಾಗೂ 2 ಅತಿಥಿ ಶಿಕ್ಷಕರಿದ್ದು ಶಾಲೆಯಲ್ಲಿ ನಿತ್ಯ ಬಿಸಿಯೂಟ ನೀಡಲಾಗ್ತಿದೆ. ಆದರೆ ಮಕ್ಕಳ ಕೈಯಿಂದಲೇ ಕೆಲಸ ಮಾಡಿಸ್ತಿರೋದು ಬೆಳಕಿಗೆ ಬಂದಿದೆ. ಇನ್ನು ತಮ್ಮ ಮಕ್ಕಳು ಚೆನ್ನಾಗಿ ಓದಿ ದೊಡ್ಡ ಮನುಷ್ಯರಾಗಲಿ ಎಂಬ ಆಸೆಯಿಂದ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿದ್ರೆ ಇಲ್ಲಿ ಮಕ್ಕಳ ಕೈಯಲ್ಲಿ ತರಕಾರಿ ಕಟ್ ಮಾಡಿಸೋದು, ಪಾತ್ರೆ ತೊಳೆಸೋದನ್ನ ಮಾಡ್ತಾ ಇದ್ದಾರೆ. ಇದರಿಂದ ಪೋಷಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಡುಗೆ ಮಾಡುವವರು ಕೆಲಸಕ್ಕೆ ಬರ್ತಾ ಇಲ್ಲ, ಹೀಗಾಗಿ ಮಕ್ಕಳನ್ನ ಬಳಸಿಕೊಳ್ಳಲಾಗಿದೆ. ಇನ್ನು 2-3 ದಿನಗಳಲ್ಲಿ ಈ ಸಮಸ್ಯೆಯನ್ನ ಬಗೆಹರಿಸುತ್ತೇವೆ ಅಂತ SDMC ಅಧ್ಯಕ್ಷರಾದ ಕಾಂತರಾಜು ಸಮಜಾಯಿಷಿ ಕೊಟ್ಟಿದ್ದಾರೆ. ನಮಗೆ ಸ್ವಲ್ಪ ಅಡುಗೆಯದ್ದು ಸಮಸ್ಯೆ ಇರೋದ್ರಿಂದ BO ಅವ್ರ ಗಮನಕ್ಕೆ ತರ್ತಾ ಇದ್ದೀವಿ. ಇವತ್ತು ನಾವು ಇನ್ನೊಂದು 2-3 ದಿವಸದೊಳಗೆ ಸೆಟ್ರೇಟ್ ಮಾಡ್ಕೊಂತೀವಿ. ಇಲ್ಲೇನು ತೊಂದರೆ ಇಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ಇದನ್ನು ಮಾಡ್ತಿದ್ದೀರ ಅಂತ ನಮಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಅಡುಗೆ ಮಾಡೋದಕ್ಕೆ ಹೋಗಿ ಚೆಕ್ ಮಾಡೋಕೆ ಹೋಗಲೇಬೇಕು ಮಾಸ್ಟರ್ ಯಾವ ಥರ ಮಾಡ್ತಾ ಇದ್ದಾರೆ ಅಂತ. ಅದನ್ನೇನ ಈಗ ಕೆಲವರು ತಪ್ಪು ತಿಳ್ಕೊಂಡ್ರೆ ಯಾರೇನು ಮಾಡೋಕ್ಕೆ. ಈಗ ಅಡುಗೆಯವರಿಗೆ ಒಂದು 4-5 ದಿವಸದಿಂದ ಬಂದಿಲ್ಲ, ಸ್ವಲ್ಪ ಸಮಸ್ಯೆ ಇದೆ, ಕಾಲು ನೋವು ಮಾಡ್ಕೊಂಡು ನಾನು ನೋಡ್ತಾ ಇದ್ದೀನಿ. BO ಅವ್ರ ಗಮನಕ್ಕೂ ತಂದಿದ್ದೀನಿ. ಈಗ 2-3 ದಿವಸ ಸೆಟ್ರೇಟ್ ಮಾಡಿಕೊಡ್ತೀನಿ. ಇನ್ನು ಮೇಳೆಕೋಟೆ ಶಾಲೆಯಲ್ಲಿ ಮಕ್ಕಳ ಕೈಯಿಂದ ಅಡುಗೆ ಮಾಡಿಸುತ್ತಿರೋ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಪ್ರತಿಕ್ರಿಯೆ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ, ಶಾಲೆಯ ಅಡುಗೆಯವರ ಸಮಸ್ಯೆಯಿಂದ ಹೀಗಾಗಿದೆ, ಕೂಡಲೇ ಅಡುಗೆಯವರನ್ನ ನೇಮಿಸಿಕೊಳ್ಳುವುದಾಗಿ SDMC ಅಧ್ಯಕ್ಷರು ಭರವಸೆಯನ್ನ ನೀಡಿದ್ದಾರೆ. ಯಾವುದೇ ಚ್ಯುತಿ ಬರದಂತೆ ನಾವು ನಡೆದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ನಮಸ್ಕಾರ. ಈ ದಿನ ಮೇಳೆಕೋಟೆ ಶಾಲೆಯ ಪ್ರಕರಣವನ್ನು ನಾನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ. ಆದರೆ ಅಲ್ಲಿನ ಮುಖ್ಯೋಪಾಧ್ಯಾಯರು ಮತ್ತು SDMC ಅಧ್ಯಕ್ಷರ ಜೊತೆಯಲ್ಲಿ ಮಾತನಾಡಿದ್ದೇನೆ. ಅಲ್ಲಿ ಮುಖ್ಯ ಅಡುಗೆಯವರಿಗೆ ಕಾಲು ಫ್ರ್ಯಾಕ್ಚರ್ ಆಗಿದೆ, ಮತ್ತು ಮತ್ತೊಬ್ಬ ಅಡುಗೆಯವರು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಅಡುಗೆಯವರ ನೇಮಕ ಆಗಬೇಕು. ಅಡುಗೆಯವರ ನೇಮಕವನ್ನು ನಾಳೆನೇ ಮಾಡಿಕೊಳ್ತೀವಿ ಎನ್ನುವಂತಹ ಮಾಹಿತಿಯನ್ನು ಅಧ್ಯಕ್ಷರು SDMC ಅಧ್ಯಕ್ಷರು ನಮಗೆ ಮಾಹಿತಿ ನೀಡಿದ್ದಾರೆ. ಹಾಗಾಗಿ ನಾಳೆಯಿಂದ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿಕೊಂಡು ಅಡುಗೆ ಬಿಸಿ ಊಟವನ್ನು ಮಾಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಯಾವುದೇ ರೀತಿಯಲ್ಲಿ ಚ್ಯುತಿ ಆಗದ ರೀತಿಯಲ್ಲಿ ಮೇಳೆಕೋಟೆ ಶಾಲೆಯಲ್ಲಿ ಬಿಸಿ ಊಟದ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಈ ಮೂಲಕ ಹೇಳಬಯಸ್ತೀವಿ. ಅಲ್ಲಿ 4 ಜನ ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ. 1 ಹುದ್ದೆಗಳು ಮಂಜೂರಾಗಿದೆ. ಅಲ್ಲಿ ಒಬ್ಬ ಶಿಕ್ಷಕರು ರೆಗ್ಯುಲರ್ ಶಿಕ್ಷಕರಿದ್ದಾರೆ. 3 ಜನ ಅತಿಥಿ ಶಿಕ್ಷಕರನ್ನು ಈಗಾಗಲೇ ನೀಡಿದ್ದೇವೆ. 3 ಜನ ಕೂಡ ಒಟ್ಟು 4 ಜನ ಶಿಕ್ಷಕರು ಅಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಕೊಠಡಿಗಳು ದುರಸ್ತಿಗೆ ಬಂದಿದ್ದು, ದುರಸ್ತಿಗೆ ಈಗಾಗಲೇ SDRFನಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಪಟ್ಟಿಯನ್ನು ಕಳಿಸಿದ್ದೇವೆ. ಈ ವರ್ಷದಲ್ಲಿ ಅದು ರಿಪೇರಿ ಆಗುವ ಸಾಧ್ಯತೆ ಇದೆ. ಅದೇನೇ ಇರಲಿ, ಅಡುಗೆಯವರ ಸಮಸ್ಯೆ ತಲೆದೋರುತ್ತಿದ್ದಂತೆ ಎಚ್ಚೆತ್ತು ಅಡುಗೆಯವರನ್ನ ಕೂಡಲೇ ನೇಮಿಸಿಕೊಳ್ಳಬಹುದಾಗಿತ್ತು. ಆದರೆ ಅದನ್ನ ಬಿಟ್ಟು ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸುತ್ತಿರೋದು ಮಾತ್ರ ದುರಂತವೇ ಸರಿ. ಶ್ರೀಮಾನ್, ಪ್ರಜಾಶಕ್ತಿ TV, ಶಿರಾ.